ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮದಿರೇನ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಸೊ ಲಾಸ್ಟ್ ಆ್ಯನಿವರ್ಸರಿ ಸಾಂಗ್ ಮತ್ತು ಸಾಂಗ್ ಶೂಟಿಂಗ್ ಹೆಂಗಾಯಿತು ಅದು ಎಲ್ಲ ವ್ಲಾಗ್ ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡೀನಿ. ಅದಕ್ಕೆಲ್ಲದಕ್ಕೂ ನೀವು ಭಾಳ ಅಂದ್ರೆ ಭಾಳ ಚಲೋ ರೆಸ್ಪಾನ್ಸ್ ಕೊಟ್ರಿ. ಎಲ್ಲರಿಗೂ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು. ಸೊ ಹಾಕಿದ್ದ ಎಫರ್ಟ್ಸ್ ಸಾರ್ಥಕ ಆಯಿತು ಅಂತ ಅನ್ಬೇಕು. ಯಾಕಂದ್ರೆ ನಾವೇನು ಎಫರ್ಟ್ಸ್ ಮಾಡ್ತಿರ್ತೀವಿ ಅದು ನಿಮಗೆ ಇಷ್ಟ ಆಯ್ತಂದ್ರೆ ಅದು ಒಂಥರ ಬೇರೆನೇ ಸ್ಯಾಟಿಸ್ಫ್ಯಾಕ್ಷನ್ ಇರ್ತೈತಿ. ಸೊ ಥ್ಯಾಂಕ್ ಯು ವೆರಿ ಮಚ್. ನಾನು ಆಲ್ರೆಡಿ ನಿಮಗೆ ಥ್ಯಾಂಕ್ ಯು ಹೇಳೋದು ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ, ಯೂಟ್ಯೂಬ್ ಸ್ಟೋರಿನೂ ಹಾಕಿದ್ನಿ. ಆಗನ ವಿಡಿಯೋ ಲೈವ್ ಆದ್ಮೇಲೆ ಆ ವಿಡಿಯೋ ಲೈವ್ ಆದಮೇಲೆ ಇವತ್ತು ನಾನು ಶೂಟ್ ಮಾಡಕತ್ತೀನಿ. ಬಿಕಾಸ್ ಆಲ್ರೆಡಿ ವ್ಲಾಗ್ಸ್ ಎಲ್ಲ ಶೂಟ್ ಮಾಡಿ ಇಟ್ಟೀನಿ. ಆಮೇಲೆ ಇನ್ಸ್ಟಾಗ್ರಾಮ್ ಸ್ಟೋರಿ ಅಂದಮೇಲೆ ನೆನಪಾಯಿತು, ಇನ್ನೂ ಯಾರಾದರೂ ನೀವು ನನಗೆ ಇನ್ಸ್ಟಾಗ್ರಾಮಾಗ ಫಾಲೋ ಮಾಡೋಕತ್ತಿಲ್ಲಾಗಿದ್ರೆ ಫಾಲೋ ಮಾಡಿರಿ. ಐ ಆಮ್ ಶ್ರೀದೇವಿ ಅಂತ ಇನ್ಸ್ಟಾಗ್ರಾಮ್ ID ಐತಿ. ಬೇಕಾದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೂ ಕೊಟ್ಟಿರ್ತೀನಿ. ಸೊ ದ್ಯಾಟ್ ನಿಮಗೆ ಹುಡ್ಕಾಡಕ್ಕೆ ಈಸಿ ಆಗಲಿ ಅಂತ. ಸೊ ಇವತ್ತು ನಮ್ಮ ಮನೆಗೆ ಸ್ಪೆಷಲ್ ಗೆಸ್ಟ್ ಬರಾಕತ್ತಾರು. ಸ್ಪೆಷಲ್ ಗೆಸ್ಟ್ ಯಾರು ಅಂದರೆ ನಮ್ಮ ಕ್ಲೋಸ್ ರಿಲೇಟಿವ್. ಸಿಂಪಲ್ ನಿಮಗೆ ಅರ್ಥ ಆಗಬೇಕು ಅಂತ ಹೇಳೋದಾದ್ರೆ ವಿನಯ್ ಅವ್ರದ್ದು ಮಾಮ ಮಾಮಿ ಅವ್ರ ಮಕ್ಕಳು ಮೊಮ್ಮಕ್ಕಳು ಬರಾಕತ್ತಾರು. ಇದು ರಿಲೇಷನ್ ಆಯಿತು. ನಾವು ಅವರಿಗೆ ಅವ್ವ, ಸರಿತಾ ಮಾಮಿ, ಅಮಿತಣ್ಣ, ಓಂ, ಹರ್ಷು ಈ ರೀತಿ ಕರಿತೀವಿ. ಸೊ ನಮ್ಮ ಓಂ ಮತ್ತು ಹರ್ಷುಗೆ ಸ್ಪೆಸಿಫಿಕಲಿ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಭಾಳ ಕ್ರೇಜ್ ಐತಿ. ಬಿಕಾಸ್ ಈಗಿನ ಮಕ್ಕಳಿಗೆ ಒಂದು ಯೂಟ್ಯೂಬರ್ ಅನ್ನೋದು ಒಂದು ಕರಿಯರ್, ಒಂದು ನೋಡೋಕ್ಕೆಲ್ಲ ಭಾಳ ಎಕ್ಸೈಟ್ಮೆಂಟ್ ಅನ್ನಿಸ್ತೈತಿ. ಸೊ ಅವ್ರಿಗೆ ಭಾಳ ಲೈಕ್ ಆಗ್ತೈತಿ. ನೋಡೋಣ ಮುಂದೆ ಬಂದ ಮೇಲೆ ವ್ಲಾಗ್ ಒಳಗೆ ನಾನು ಅವ್ರಿಗೆಲ್ಲರಿಗೂ ನಿಮ್ಮ ಜೊತೆ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತೀನಿ. ಈಗ ಆಲ್ರೆಡಿ ಫೋನ್ ಮಾಡಿ ಆಫೀಸಿಂದ ಪ್ಲೇ ಬಟನ್ ತಂದಿಡ್ರಿ ಅಂತ ಹೇಳಾನು. ಬಟ್ ಅವ್ರಿಗೆ ಆಫೀಸಿಗೆ ನಾವು ಕರ್ಕೊಂಡು ಹೋಗ್ತೀವಿ. ಬಿಕಾಸ್ ಅವ್ರಿಗೆ ಪ್ಲೇ ಬಟನ್, ಯೂಟ್ಯೂಬ್ ಜರ್ನಿ, ಯೂಟ್ಯೂಬ್ ವೀಡಿಯೋಸ್ ಹೆಂಗೆ ಮಾಡ್ತಾರೋ, ವ್ಲಾಗ್ ಹೆಂಗೆ ಮಾಡ್ತಾರೋ, ಕ್ಯಾಮ್ರಾ ಹೆಂಗಿರ್ತೈತಿ, ಇದು ಎಲ್ಲ ಭಾಳ ಕ್ರೇಜ್ ಐತೆ ಅವ್ರಿಗೆ. ಸೊ ನೋಡೋಣ, ನಾನು ಅವ್ರಿಗೆಲ್ಲ ತೋರ್ಸೋಕೆ ಎಕ್ಸೈಟೆಡ್ ಅದೀನಿ. ವಿ ಆರ್ ಸೋ ಹ್ಯಾಪಿ. ಬಿಕಾಸ್ 4 ವರ್ಷ ಆದಮೇಲೆ ಅವ್ರು ನಮ್ಮ ಮನೆಗೆ ಬರಾಕತ್ತಾರು. ನಮ್ಮ ಮದ್ವೆಗೆ ಬಂದಿದ್ರು, ಆಮೇಲೆ ನಮ್ಮ ಕುಬ್ಸಕ್ಕೆ ಬಂದಿದ್ರು, ಆಮೇಲೆ ಫೈನಲಿ ಇವತ್ತು ಬರತ್ತಾರು. ಸೊ ಆಲ್ಮೋಸ್ಟ್ 4 ವರ್ಷ ಆಯಿತು. ನಾವು ಹೋಗ್ತಿರ್ತೀವಿ ಸೋಲಾಪುರ್ಗೆ ಇನ್ ಬಿಟ್ವೀನ್, ಬಟ್ ಅವರು ಬರೋದು ಆಗ್ತಾ ಇರಲಿಲ್ಲ. ಸೊ ಮುಂಜಾನೆಯಿಂದ ಬೇರೆ ವಾತಾವರಣ ಐತಿ. ಬಿಕಾಸ್ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾರೋ, ಅದು ನಮ್ಮ ಕ್ಲೋಸ್ ರಿಲೇಟಿವ್ಸ್, ನಮ್ಮ ಲೈಕ್ ಆಗೋ ಪರ್ಸನ್ ಅಂದ್ರೆ ಒಂದು ಮನ್ಯಾಗ ಒಂದು ಬೇರೆನ ಗಡ್ಬಡಿ, ಒಂದು ಬೇರೆನ ಖುಷಿ ವಾತಾವರಣ ಇರ್ತೈತಲ್ಲ. ಸೊ ಆ ರೀತಿ ನಡೆದೈತಿ. ಇವತ್ತು ನಾನು ಆಫೀಸ್ಗೆ ಹೋಗಿಲ್ಲ. ರೀಸನ್ನು ಅದೈತಿ, ಅವ್ರು ಬರಾಕತ್ತಾರಂತ ಸ್ವಲ್ಪ ಏನಾದರೂ ಪ್ರಿಪ್ರೇಷನ್ ಅದು ನಡೆದೈತಿ. ಅವರು ಬರಬೇಕಾದ್ರೆ ಈವ್ನಿಂಗ್ ಆಗ್ಬೋದು. ಸೊ ಸಂಜೆಕನ ಏನಾದರೂ ಡಿನ್ನರ್ಗೆ ಸ್ಪೆಷಲ್ ಏನಾದರೂ ಮಾಡಬೇಕಂತ ಪ್ಲ್ಯಾನ್ ಐತಿ. ಆಲ್ರೆಡಿ ನಾನು ಲಂಚ್ ಎಲ್ಲ ಮಾಡಿಟ್ಟಿನಿ. ಲಂಚ್ ಒಳಗೆ ಸಿಂಪ್ಲಿ ಚಪಾತಿ, ಕೊಬ್ಬಿ ಪಲ್ಯ ಮತ್ತು ಅನ್ನ ಸಾರು ಐತಿ. ಯಾಕಂದ್ರೆ ಸಂಜೆಗೆ ಅವ್ರು ಬಂದಮೇಲೆ ಡಿನ್ನರ್ ಸ್ಪೆಷಲ್ ಮಾಡೋಣ ಅಂತ ಬಿಟ್ಟೀನಿ. ಆಲ್ರೆಡಿ ನಾಷ್ಟಕ್ಕೆ ಅವಲಕ್ಕಿ ಇವ್ರಿಗೆ ನಮ್ಮ ಮನೆಯವ್ರಿಗೆ ಮತ್ತು ಅಪ್ಪಾಜಿಗದು ಮಾಡಿದ್ವಿ. ನಾನು ಮಮ್ಮಿ ಚಪಾತಿ ಮೂರಿ ಮಾಡ್ಕೊಂಡ್ವಿ. ಭಾಳ ಸಲ ಏನಾಗ್ತೈತೆ ಅಂದ್ರೆ ಮನ್ಯಾಗ ಚಪಾತಿ ಭಾಳಷ್ಟು ಉಳಿತಾವೆ. ನಾವು ಎಷ್ಟು ಕ್ಯಾಲ್ಕುಲೇಷನ್ ಮಾಡಿದ್ರೂ ಒಂದು ಸ್ವಲ್ಪ ಚಪಾತಿ ಉಳ್ದ ಬಿಡ್ತಾವೆ. ಆಮೇಲೆ ಅದನ್ನು ಹಂಗೆ ತಿನ್ನಕ್ಕೆ ಒಂದೊಂದು ಸರ್ತಿ ತಿಂತೀವಿ, ಒಂದೊಂದು ಸರ್ತಿ ಮನಸ್ಸು ಸಾಕಂಗಿಲ್ಲ. ನಾವು ದೊಡ್ಡವ್ರು ಹೆಂಗಾದ್ರೂ ಮ್ಯಾನೇಜ್ ಮಾಡಿ ತಿನ್ಬೋದು. ಬಟ್ ಸಣ್ಣವ್ರಿಗಂತರೂ ಲೈಕ್ ಆಗಂಗಿಲ್ಲ, ಭಾಳ ಫೋರ್ಸ್ ಮಾಡಬೇಕಾಗ್ತೈತಿ. ಸೊ ಹಿಂಗಾಗಿ ಉಳ್ದಿದ್ದ ಚಪಾತಿಗೆ ನೀವು ಮಸ್ತ್ ಅಂತದ್ದು ಒಂದು ರೂಪ ಕೊಟ್ರಿ, ಒಂದು ಮಸ್ತ್ ಅಂತದ್ದು ಒಗ್ಗರಣೆ ಕೊಟ್ರಂದ್ರೆ ಎಲ್ಲರಿಗೂ ಸೇರ್ತೈತಿ. ಬಿಕಾಸ್ ಅದರ ಟೇಸ್ಟ್ ಚೇಂಜ್ ಆಗ್ತೈತಿ. ಸೊ ಸಣ್ಣವರಿದ್ದ ದೊಡ್ಡವರು ಎಲ್ಲರೂ ತಿಂತಾರು. ನಾವೇನು ಮಾಡ್ತೀವಿ ಅಂದ್ರೆ ಚಪಾತಿ ಉಳ್ದಾಗ ಚಪಾತಿ ಮೂರಿ ಅಂತ ಒಗ್ಗರಣೆ ಹಾಕ್ತೀವಿ. ನನ್ನ ತವ್ರ ಮನ್ಯಾಗೂ ಮಾಡ್ತಾರೋ. ಮತ್ತು ಸಣ್ಣಾಗಿರ್ತಾಗಿಂದ ಇದು ನನ್ನ ಫೇವ್ರೇಟ್ ಐತಿ. ನಾನು ತವ್ರ ಮನೆಗೆ ಹೋದಾಗೂ ಏನು ಮಾಡಲಿ ಅಂತ ಕೇಳಿದಾಗ ಚಪಾತಿ ಮೂರಿ ಅಂತ ಹೇಳ್ತೀನಿ. ಅವಾಗ ನಮ್ಮ ಮಮ್ಮಿ ಮತ್ತು ಅಜ್ಜಿ ನಂಗೆ ಚಷ್ಟ ಮಾಡ್ತಿರ್ತಾರೋ, ಎಲ್ಲ ಹೆಣ್ಮಕ್ಳು ಇದನ್ನು ಬೇಡ್ರೆ ನೀ ಚಪಾತಿ ಮೂರಿ ಬೇಡ್ತಿಲ್ಲ ಅಂತ. ಹೌದು, ಬಿಕಾಸ್ ಅದು ನಂಗೆ ಭಾಳ ಲೈಕ್ ಆಗ್ತೈತಿ. ಮತ್ತು ಗಂಡನ ಮನೆಗೆ ಬಂದಮೇಲೆ ನಮ್ಮ ಅತ್ತೆನೂ ಮಾಡ್ತಾರೆ ಅದನ್ನು ಅಂತ ಕೇಳಿದ್ಮೇಲೆ ಅಂತೂ ನಂಗೆ ಫುಲ್ ಖುಷಿ ಆಯಿತು. ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ಅದನ್ನ ಮಾಡಿದ್ವಿ. ಅದನ್ನ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಈಗ ಇಲ್ಲಿ ಹಾಕಿರ್ತೀನಿ. ಸೊ ದ್ಯಾಟ್ ನಿಮ್ಮದು ಮನ್ಯಾಗ ಯಾವಾಗಾದರೂ ಚಪಾತಿ ಉಳಿತಂದ್ರೆ ನೀವು ಖಂಡಿತ ಈ ಚಪಾತಿ ಮೂರಿನ ಟ್ರೈ ಮಾಡಿರಿ. ನೀವು ಚಪಾತಿ ಒಗ್ಗರಣೆ ಅಂತಲೂ ಹೇಳ್ಬೋದು. ಭಾಳ ಅಂದ್ರೆ ಭಾಳ ಟೇಸ್ಟ್ ಮಸ್ತ್ ಆಗ್ತೈತಿ. ಮತ್ತು ಸಣ್ಣವ್ರಿದ್ದ ದೊಡ್ಡವರು ಎಲ್ಲರೂ ಅದನ್ನು ಎಂಜಾಯ್ ಮಾಡ್ತಾರೋ. ಸೊ ಚಲೋ ರೆಸಿಪಿ ನೋಡ್ಕೊಂಬರ್ರಿ, ಆಮೇಲೆ ಮತ್ತೆ ಸಿಗ್ತೀನಿ. ಸೊ ನೋಡ್ರಿ, ಭಾಳ ಸಲ ಚಪಾತಿ ಮನ್ಯಾಗ ಉಳಿದ ಈ ರೀತಿ ಆಗಿರ್ತಾವೆ. ಸೊ ಇದನ್ನು ಚಪಾತಿ ಏನು ಮಾಡಬೇಕು, ಮೆತ್ತಗಿದ್ದು ಅಂದ್ರೆ ಇನ್ನೂ ಒಂದು ಸ್ವಲ್ಪ ನಾವು ಒಣಗಬೇಕು. ಸೊ ಈ ರೀತಿ ಚಪಾತಿ ಆದ ಮೇಲೆ ಫಸ್ಟ್ ಆಫ್ ಆಲ್ ಅವನ್ನ ಸಣ್ಣಂಗೆ ಮುರಿ ಮಾಡ್ಕೋಬೇಕು, ಅಂದ್ರೆ ಮುರಿಬೇಕು. ಅದಕ್ಕನ ಚಪಾತಿ ಮೂರಿ ಅಂತ ಹೆಸರು ಬಿದ್ದೈತಿ. ನೀವು ಬೇಕಾದರೆ ಬೇರೆ ಹೆಸರನ್ನು ಇದಕ್ಕೆ ಇಟ್ಕೋಬಹುದು. ಸೊ ನಮ್ಮ ಅತ್ತೆ ಇಲ್ಲಿ ಫಸ್ಟ್ ಆಫ್ ಆಲ್ ಒಂದು ಪ್ಲೇಟ್ ಒಳಗೆ ಎಲ್ಲ ಚಪಾತಿನ ಮುರ್ಕೊಳಕತ್ತಾರು ಸಣ್ಣ ಸಣ್ಣ ಪೀಸ್ ಒಳಗೆ. ಸೊ ನೋಡ್ರಿ, ಕಂಪ್ಲೀಟ್ ಎಷ್ಟು ಚಪಾತಿ ಇದ್ದು ಅಷ್ಟೆಲ್ಲ ಮುರಿದು ರೆಡಿ ಆಯಿತು. ಈ ರೀತಿ ಕಾಣಿಸ್ತೈತಿ ಮುರಿ ಆದಮೇಲೆ. ಈಗ ಒಂದು ಬೊಗಾಣಿ ಒಳಗೆ ಒಗ್ಗರಣೆ ಹಾಕಕತ್ತಾರು. ಒಗ್ಗರಣೆ ಹಾಕಕ್ಕೆ ಏನೇನು ಬೇಕಾಗ್ತೈತಿ ಅದನ್ನು ನಾನು ನಿಮಗಿಲ್ಲಿ ಹೇಳ್ತೀನಿ. ಸ್ವಲ್ಪನ ಎಣ್ಣೆ ಹಾಕಬೇಕು.
ಎಣ್ಣೆ ಬಿಸಿ ಆದ ಮೇಲೆ ಒಂದು ಸ್ವಲ್ಪನ ಜೀರಿಗೆ ಮತ್ತು ಸಾಸಿವೆ ಹಾಕಬೇಕು. 1-2 ನಿಮಿಷ ಜೀರಿಗೆ ಸಾಸಿವೆ ಎರಡೂ ಫ್ರೈ ಆದ ಮೇಲೆ ಇದ್ರೊಳಗೆ ಉಳ್ಳಾಗಡ್ಡಿ ಹಾಕಬೇಕು. ನಾರ್ಮಲ್ ನಾವು ಒಗ್ಗರಣೆ ಹಾಕ್ತೀವಲ್ಲ ಅದೇ ರೀತಿ ಒಗ್ಗರಣೆ, ಮತ್ತೇನು ಡಿಫ್ರೆಂಟ್ ಇಲ್ಲ, ಬಟ್ ಟೇಸ್ಟ್ ಭಾಳ ಅಂದ್ರೆ ಭಾಳ ಸೂಪರ್ ಬರ್ತೈತಿ. ಆಮೇಲೆ ಒಂದು ಸ್ವಲ್ಪನ ಶೇಂಗಾ, ಸ್ವಲ್ಪನ ಕೊತ್ತಂಬರಿ, ಸ್ವಲ್ಪನ ಕರಿಬೇವು ಎಲ್ಲನೂ ಹಾಕಿ ಚಂದಂಗಿ ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಉಳ್ಳಾಗಡ್ಡಿ ಒಂದು ಸ್ವಲ್ಪನ ಸಾಫ್ಟ್ ಆಗೋ ತನಕ 1-2 ನಿಮಿಷ ಚಂದಂಗೆ ಫ್ರೈ ಮಾಡಬೇಕು. ಉಳ್ಳಾಗಡ್ಡಿ ಸಾಫ್ಟ್ ಆದಮೇಲೆ ಅದ್ರೊಳಗೆ ಟೊಮೆಟೊ ಹಾಕಬೇಕು. ಇದ್ರೊಳಗೆ ಮತ್ತೇನಾದರೂ ನಿಮಗೆ ಎಕ್ಸ್ಟ್ರಾ ವೆಜಿಟೇಬಲ್ಸ್ ಅದು ಹಾಕೋದಿತ್ತಂದ್ರೆ ನೀವು ಹಾಕ್ಬೋದು. ಟೊಮೆಟೊನು ಸ್ವಲ್ಪ ಸಾಫ್ಟ್ ಆದಮೇಲೆ ಒಂದು ಸ್ವಲ್ಪನ ಅರಿಶಿನ ಹಾಕಿ ಮತ್ತೊಂದು ಸರ್ತಿ ಎಲ್ಲನೂ ಚಂದಂಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನಾರ್ಮಲ್ ನಾವು ಡೈಲಿ ಅಡುಗೆಗೇನು ಮಸಾಲೆ ಖಾರ ಯೂಸ್ ಮಾಡ್ತೀವಿ ಆ ಮಸಾಲೆ ಖಾರನ ಹಾಕಬೇಕು. ನಿಮಗೆ ಖಾರ ಜಾಸ್ತಿ ಇಂಟ್ರೆಸ್ಟ್ ಇತ್ತಂದ್ರೆ ಸ್ವಲ್ಪ ಜಾಸ್ತಿ ಖಾರ ಹಾಕೋಬಹುದು. ನಾವು ಮೀಡಿಯಮ್ ಅಡುಗೆ ಮಾಡ್ತೀವಿ, ಹಿಂಗಾಗಿ ಮೀಡಿಯಮ್ ಖಾರ ಹಾಕ್ತೀವಿ. ಮತ್ತು ಖಾರ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಸ್ವಲ್ಪ ಖಾರನೂ ಹಾಕ್ಬೋದು. ಸೊ ಇಷ್ಟೆಲ್ಲ ಒಗ್ಗರಣೆ ಚಂದಂಗಿ ಒಂದರೊಳಗೆ ಒಂದು ಚಂದಂಗಿ ಮಿಕ್ಸ್ ಆಗೋಣ. ಖಾರನೂ ಅದ್ರೊಳಗೆ ಎಲ್ಲ ಚಂದಂಗಿ ಮಿಕ್ಸ್ ಆಗೋಣ. ನೀರು ಹಾಕೋಬೇಕು. ನೀರು ಎಷ್ಟು ಹಾಕೋಬೇಕು ಅಂದರೆ ನಾವು ಚಪಾತಿ ಎಷ್ಟು ತೊಗೊಂಡಿವಿ ಅದು ಸಾಫ್ಟ್ ಆಗಬೇಕು, ಮೆತ್ತಗಾಗಬೇಕು. ಅದನ್ನು ನೋಡಿ ಪ್ರಪೋರ್ಷನೇಟ್ಲಿ ನೀರು ತೊಗೋಬೇಕು. ಚಪಾತಿ ಸ್ವಲ್ಪ ಇದ್ರೆ ನೀರು ಸ್ವಲ್ಪ ತೊಗೊಳ್ಳಿ, ಚಪಾತಿ ಜಾಸ್ತಿ ಇದ್ರೆ ನೀರು ಜಾಸ್ತಿ ತೊಗೊಳ್ರಿ. ಆಮೇಲೆ ಒಂದು ಸ್ವಲ್ಪನ ಹಳ್ಳುಪ್ಪ ಮತ್ತು ಸ್ವಲ್ಪ ಶೇಂಗಾ ಪುಡಿ ಹಾಕಬೇಕು. ಶೇಂಗಾ ಪುಡಿನಿಂದ ಭಾಳ ಟೇಸ್ಟ್ ಚಲೋ ಬರ್ತೈತಿ. ಸೊ ಇದನ್ನೆಲ್ಲ ಹಾಕಿ ನೀರೊಳಗೆ ಚಂದಂಗಿ ಎಲ್ಲನೂ ಮಿಕ್ಸ್ ಮಾಡಬೇಕು. ಇಷ್ಟೆಲ್ಲ ಆದಮೇಲೆ ನೀರು ಕುದಿ ಬರೋ ತನಕ ವೇಟ್ ಮಾಡಬೇಕು. ನೀರು ಕುದಿ ಬರೋಣ, ನಾವೇನು ಚಪಾತಿ ಮುರಿ ಮಾಡಿಟ್ಟಿವಿ ಅದನ್ನೆಲ್ಲ ಈ ನೀರೊಳಗೆ ಹಾಕಬೇಕು. ಸೊ ಇಲ್ಲಿ ಏನೈತಲ್ಲ ಇದು ಪ್ರೊಸೆಸ್ ಒಳಗೆ ಚಪಾತಿ ಸಾಫ್ಟ್ ಆಗ್ತೈತಿ. ಸೊ ಸಾಫ್ಟ್ ಆಗೋ ತನಕ ಒಂದು ಸ್ವಲ್ಪನ ವೇಟ್ ಮಾಡಬೇಕು. ಎಲ್ಲನೂ ಚಪಾತಿ ಮುರಿ ಮತ್ತು ನೀರು ಎಲ್ಲನೂ ಒಂದರೊಳಗೆ ಒಂದು ಚಂದಂಗೆ ಮಿಕ್ಸ್ ಮಾಡಬೇಕು. ಸೊ ನೋಡಿದ್ರಲ್ಲ ಎಷ್ಟು ಈಸಿ ಐತಿ ಮತ್ತು ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗ್ತೈತಿ. ಒಂದು ಸರ್ತಿ ಖಂಡಿತ ನೀವು ಟ್ರೈ ಮಾಡಿ ನೋಡ್ರಿ. ಮತ್ತು ಎರಡೂ ಮೋಟಿವ್ ಕಂಪ್ಲೀಟ್ ಆಗ್ತಾವೆ. ಒಂದು ಟೇಸ್ಟಿ ರೆಸಿಪಿನೂ ರೆಡಿ ಆಗ್ತೈತಿ, ಪ್ಲಸ್ ನಮ್ಮ ಮನ್ಯಾಗಿನ ಚಪಾತಿನೂ ಕಪ್ಪಿಸ್ತಾವು. ಸೊ ನಿಮಗೆ ಹೆಂಗೆ ಅನಿಸ್ತು ಕಾಮೆಂಟ್ ಸೆಕ್ಷನ್ ಒಳಗೆ ಖಂಡಿತ ಹೇಳ್ರಿ. ಈಗ ಡೈರೆಕ್ಟ್ಲಿ ನಾನು ನಿಮಗೆ ಗಣಪತಿ ಗಲ್ಲಿಯಾಗ ಭೇಟಿಯಾಗತ್ತೀನಿ. ಗಣಪತಿ ಗಲ್ಲಿ ಮೇನ್ ಮಾರ್ಕೆಟ್, ನಮಗೆ ಏನೇನು ಬೇಕೋ ಅದು ಎಲ್ಲಾನ ಸಿಗ್ತೈತಿ. ಸೊ ನನಗೊಂದು ಸ್ವಲ್ಪ ವೆರೈಟೀಸ್ ಆಫ್ ಮಟೀರಿಯಲ್ ಬೇಕಾಗ್ಯಾವು. ಅಂದರೆ ಸ್ವಲ್ಪ ಕಿಚನ್ ಸಾಮಾನು ಬೇಕಾಗೈತಿ, ಸ್ವಲ್ಪ ಮಸಾಲೆ ಸಾಮಾನು ಬೇಕಾಗೈತಿ, ಸ್ವಲ್ಪ ಡೆಕೋರೇಷನ್ ಐಟಮ್ಸು ಬೇಕಾಗ್ಯಾವು. ಸೊ ಹಿಂಗೆ ಎಲ್ಲ ಬೇರೆ ಬೇರೆ ಲಿಸ್ಟ್ ಐತಿ. ಹಿಂಗಾಗಿ ಅದಕ್ಕೆ ಬೆಸ್ಟ್ ಪ್ಲೇಸ್ ಅಂದ್ರೆ ಗಣಪತಿ ಗಲ್ಲಿ, ಬಿಕಾಸ್ ಇಲ್ಲಿ ಎಲ್ಲ ಥರ ಶಾಪ್ಸ್ ಅದಾವು. ಸೊ ಏನು ಬೇಕೋ ಅದು ಎಲ್ಲನೂ ತೊಗೊಂಡು ಹೋಗ್ಬೋದು. ನಾವು ಗಾಡಿ ಪಾರ್ಕ್ ಮಾಡೀವಿ. ಸೊ ಅಡ್ಡಾಡ್ಕೋತ ಯಾವ್ಯಾವ ಶಾಪ್ ಒಳಗೆ ಏನೇನು ಬೇಕು ಅದನ್ನೆಲ್ಲ ತೊಗೋಬೇಕು. ಎಲ್ಲೋ ಈಗ ಪಂಗ್ಳುಗಲ್ಲಾಗ ಬಂದೀವಿ. ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, ಯಾಕಂದ್ರೆ ನಂಗೆ ಏನೇನು ಡೆಕೋರೇಷನ್ ಐಟಮ್ಸ್ ಬೇಕಾಗವು ಅವು ಆಲ್ಮೋಸ್ಟ್ ಎಲ್ಲ ಸಿಗಾಕತ್ತಾವು. ಫ್ಲವರ್ಸ್ ಅದು ಬೇಕಾಗಿತ್ತು. ಇಷ್ಟಾಗಿ ಡೆಕೋರೇಷನ್ ಐಟಮ್ಸ್ ಫ್ಲವರ್ಸ್ ಎಲ್ಲ ತೊಗೊಳಕತ್ತೀರಂದ್ರೆ ಅದಕ್ಕೂ ಒಂದು ಸ್ಪೆಷಲ್ ರೀಸನ್ ಐತಿ. ಒಂದೇನಾದರೂ DIY ಮಾಡಕ್ಕಿದ್ದೀನಿ, ಅದು ಏನೈತಿ ಅನ್ನೋದು ನಿಮಗೆ ನೆಕ್ಸ್ಟ್ ವ್ಲಾಗ್ ಒಳಗೆ ತೋರಿಸ್ತೀನಿ. ಇಲ್ಲೇ ಎಷ್ಟತ್ತ? 10 ರೂಪಾಯಿಗೆ 2. ಹಸರಿದ್ದು ನೋಡಿ ತಗೋ.
ಇನ್ನೊಂದೆರಡು ತೋತೆ ನೋಡು. ನಿನ್ ಕಡೆ ಚೇಂಜ್ ಅದಾವನ? ಹಸಿರನ್ನ ತಗೋ. ಪನ್ನೀರ್ ತಗೊಳಕ್ ಬಂದಿದ್ವಿ. ಇಲ್ಲಿ ಮಸಾಲಾ ಮಜ್ಜಿಗೆ ಮತ್ತೆ ನೀವೇನು ತೊಗೊಂಡ್ರಿ ಲಸ್ಸಿ. ಸೊ ಮಸಾಲಾ ಮಜ್ಜಿಗೆ ಆಫ್ಟರ್ ಲಾಂಗ್ ಟೈಮ್ ಕಾಣಿಸ್ತು, ಅದನ್ನ ಕುಡಿಯತ್ತೀವಿ. ಥಂಡಾಗ ಮಸಾಲಾ ಮಜ್ಜಿಗೆ ಕುಡಿಯತ್ತಲ್ಲ. ಇಲ್ಲಿ ಭಾಳ ದಿವಸ ಕರ್ನ ನಂಗೂ ಒಮ್ಮೆ ನೋಡೋಣ ನೆನಪಾತು, ಕುಡಿಯೋನು ಟ್ರೈ ಮಾಡೋದಂತ. ಫ್ಯಾಕ್ಟ್ರಿ ಕಡೆ ಬಂದಿದ್ವಿ. ಇಲ್ಲೇ ನಂದಿನಿ ಫ್ಯಾಕ್ಟ್ರಿ ಐತಿಂದ ಫ್ರೆಶ್ ಇರ್ತೈತಿಲ್ಲ, ಅದಕ್ಕೆ ಹೋಗಿ ಬಂದ್ವಿ ಮಾರ್ಕೆಟ್ಗೆ. ನಾ ಏನೇನು ಲಿಸ್ಟ್ ಮಾಡಿದ್ನಿ ಅದು ಎಲ್ಲ ಲಿಸ್ಟ್ ಫಸ್ಟ್ ಟೈಮ್ ಕಂಪ್ಲೀಟ್ ಆಗೈತಿ. ಅದರ್ವೈಸ್ ಪ್ರತಿ ಸಲ ಏನಾರು ಉಳಿತಿರ್ತೈತಿ. ಬಟ್ ಹೋಗಿ ಬರೋ ತನಕ ಸಾಕಾಯ್ತು, ಯಾಕಂದ್ರೆ ಟ್ರಾಫಿಕ್ ಭಾಳ ಇತ್ತು. ಮತ್ತು ಇವತ್ತೇನು ಗುರುವಾರ ಇತ್ತು, ಬಟ್ ಏನಿತ್ತೋ ಗೊತ್ತಿಲ್ಲ, ಭಾಳ ಅಂದ್ರೆ ಭಾಳ ಗರ್ದಿನೂ ಇತ್ತು ಮಾರ್ಕೆಟ್ ಒಳಗೆ. ಐ ಥಿಂಕ್ ಸೊ ಮಾರ್ಗಶಿರ್ಷ ಗುರುವಾರ ಐತಲ್ಲ, ಅದಕ್ಕೆಲ್ಲ ಪೂಜೆ ಸಾಮಾನು ಅದೇ ತಗೊಂಡ್ ಬಂದಿದ್ರು ಎಲ್ಲರೂ. ಮತ್ತೆ ಎಲ್ಲ ಸಾಮಾನು ಸಿಕ್ಕು. ಡೆಕೋರೇಷನ್ ಐಟಮ್ಸ್ ನ ನಿಮಗೆ ಆಮೇಲೆ ತೋರಿಸ್ತೀನಿ. ಎಲ್ಲರಿಗಿಂತ ಮಜ್ಜಾ ಖುಷಿ ಅಂದ್ರೆ ಏನಂದ್ರೆ ಸುಲ್ಗಾಯಿ ಸಿಕ್ಕು. ಯಾಕಂದ್ರೆ ಭಾಳ ದಿನ ಆಯ್ತು ಇವರು ಸುಲ್ಗಾಯಿ ತೊಗೊಂಬರ್ನು ಅನ್ನಕತ್ತಿದ್ರು. ನಮ್ಮೆಲ್ಲಾರ್ದು ಫೇವ್ರೇಟ್. ಐ ಥಿಂಕ್ ಸೊ ಎಲ್ಲಾರ್ದುನ ಫೇವ್ರೇಟ್ ಇರ್ತಾವ ಇವು. ಬೆಸ್ಟ್ ಟೈಮ್ ಪಾಸ್ ಆಗ್ತದಲ್ಲ. ಬೆಸ್ಟ್ ಟೈಮ್ ಪಾಸ್ ಇನ್ ಬಜೆಟ್ ಒಳಗೆ ಬೆಸ್ಟ್ ಟೈಮ್ ಪಾಸ್. ಬಟ್ ಟೇಸ್ಟ್ನು 10 ರೂಪಾಯಿಗೆ 2 ಸೂಡಿತ್ತು. ಸೊ ನಾವು 4 ಸೂಡ್ ತಗೊಂಡ್ಬಂದೇವು. ಮಸ್ತ್ ಹಸಿರಿದ್ದು ಭಾರಿ ಎಳಿರ್ಬೇಕು, ಮಸ್ತ್ ಇರ್ತಾವ ಕರ್ನ. ನಾವು ಇದಕ್ಕ ಸುಲ್ಗಾಯಿ ಅಂತ ಹೇಳ್ತೀವಿ. ನೀವೇನ್ ಹೇಳ್ತೀರಿ ಅದನ್ನ ಕಮೆಂಟ್ ಸೆಕ್ಷನ್ ಒಳಗೆ ಖಂಡಿತ ಹೇಳ್ರಿ. ಸೊ ಚಲೋ, ಈಗ ಡಿನ್ನರ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು. ಡಿನ್ನರ್ ಒಳಗೆ ಪನ್ನೀರ್ ಮಟರ್ ಮತ್ತು ಮಸಾಲಾ ರೈಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡೀನಿ. ಈಗ ಸ್ಟಾರ್ಟ್ ಮಾಡಬೇಕು ಪ್ರಿಪ್ರೇಷನ್. ಅಂದ್ರೆ ಎಲ್ಲ ಕೂಡ ಅಲ್ಲಿ ತನಕ ಬರತೈತಿ. ಯಾಕಂದ್ರೆ ನಡು ನಮ್ಮ ಸಾನು ಏನಾರು ಹೇಳ್ತಿರ್ತಾಳು. ಆಕಿ ಜೊತೆ ಆಕಿ ಆ್ಯಕ್ಟಿವಿಟೀಸ್ ಮಾಡ್ಕೋತ ಅಡುಗೆ ಮಾಡೋದಂದ್ರೆ ಸಣ್ಣಗೆ ನಡೆದಿರ್ತೈತಿ. ಸೊ ಚಲೋ, ಎಲ್ಲರೂ ಏನನ್ನತ್ತಾರ ಗೊತ್ತತನ? ಕೇಳಿಲ್ಲ ಎಲ್ಲರೂ ಏನನ್ನತ್ತಾರಂದ್ರೆ ಸಾನುನ ಯಾಕೆ ತೋರ್ಸಾಕತ್ತಿಲ್ರಿ ವ್ಲಾಗ್ ಬೆಳಗ್ಗೆ ಅನ್ನತ್ತಾರ. ನಾವು ಸಾನು ಮಿಸ್ ಏನು ಮಾಡತ್ತಿ? ಯಾವ ಬುಕ್ ಅದ? ಫ್ಲವರ್ಸಾ? ಫ್ರೂಟ್ಸ್? ಹಾಂ, ತೋರ್ಸು. ಯಾವ ಫ್ರೂಟ್ ಹೇಳದ? ಅದು ಯಾವ್ದ? ಇದು ಯಾವ್ದು ಹೇಳು? ಇದು ಯಾವ್ದ? ಹಂಗ ಯಾಕೆ ಮರತಿ ಅಲ್ಲ ಅದ? ತಡಿಯಾಕೆ ಹೇಳ್ತಾ ಏನ? ಹಾಂ, ಇದ ಆಪಲ್ ಬಾಜುಕ ಮರ್ಯಾಕತಿ ಬೊಬ್ಬು ಸಣ್ಣಂಗೆ. ಅದೇ ಆಪ್ರಿಕಾಟ್. ಸಣ್ಣ ಎಲ್ಲರಿಗೆ ಹಾಯ್ ಹೇಳು. ರಾತ್ರಿ ಡಿನ್ನರ್ಗಾಗಿ ನಾನು ಮಸಾಲಾ ರೈಸ್ ಮತ್ತು ರಾಯ್ತಾ ಮಾಡಿದ್ನಿ. ಗೆಸ್ಟ್ ಜೊತೆ ವ್ಲಾಗ್ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ನಿ, ಬಟ್ ಅವ್ರು ಬರೋಕ್ಕೆ ಭಾಳ ಅಂದ್ರೆ ಭಾಳ ಲೇಟ್ ಆಯಿತು. ಹೀಗಾಗಿ ಅವ್ರ ಜೊತೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಮುಗಿಸಾಕತ್ತೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್ ಬಾಯ್.